ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಮ್ಮ ಮಮ್ಮಿ ಆದ್ಯ ಬರ್ಡೇ ಅಂತ ಹೇಳಿ ಬಿರಿಯಾನಿ ಮಾಡಿದ್ದಾರೆ, ಜಾಮೂನ್ ಮಾಡಿದ್ದಾರೆ, ಮಟನ್ ಸಾರು ಮಾಡಿದ್ದಾರೆ. ಆಯ್ತು ಮೇಲೆ ಇದೆಲ್ಲ ಇದು ಹ್ಯಾಪಿ ಬರ್ಡೇ ಆದ್ಯಾ ಅಂತ ಹಾಕೊಡ್ತೀನಿ. ಕಟ್ ಮಾಡಿ. ನೀನು ಒಬ್ಳೆ ಮಾಡಮ್ಮ. ನಾನು ಮಾಡ್ತೀನಿ ಕೇಕ್ ಕಟ್. ಇಲ್ಲ, ನಾನು ಒಬ್ಳೆ ತಿನ್ಕೊಂತೀನಿ ಕೇಕ್. ತಿನ್ಬಿಡ್ತೀಯಾ ಹಂಗೆ? ಗೇಮ್ಸ್ ಟೈಮ್. ಆಡ್ ನಂಬರ್ ಬಿದ್ರೆ ರಿಟರ್ನ್ ಎತ್ತಾಕ್ಬೇಕು, ಈವೆನ್ ನಂಬರ್ ಅಂದ್ರೆ ಇಲ್ಲಿ ಹಾಕ್ಬೇಕು. 12 o'clock ನ್ಯೂ ಇಯರ್ ಮುಂಚೆ ನಾವು ಗೇಮ್ಸ್ ಆಡೋಣ ಅಂತ ಸ್ಮಿತಾ ಅಕ್ಕ ಹೇಳಿದ್ರು. ಸೊ ಗೇಮ್ಸ್ ಎಲ್ಲ ಆಡಿದ್ವಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಫಸ್ಟ್ ಆಡಿದ್ದು ಸ್ಮಿತಾ ಅಕ್ಕ. 3 ಗೇಮ್ಸ್ ಆಡಿದ್ವಿ. ಇನ್ನೊಂದು ಗೇಮ್ ಆಡಬೇಕಿತ್ತು, ಬಟ್ 12 ಗಂಟೆ ಹಾಗೆ ಹೋಯಿತು. ಸೊ ನಿಮ್ಗೆ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ, ಕೊನೆ ತನಕ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಎಷ್ಟು ಕಾಯಿನ್ಸ್? 5 ಕಾಯಿನ್ಸ್ ಫ್ರೇಮ್ದು ಬರಬೇಕು. ಸೊ ಆಗ ವಿನ್ ಆಗ್ತದೆ. ನಮ್ಮಣ್ಣ ಆದಮೇಲೆ ನೆಕ್ಸ್ಟ್ ಲೋಚನ್ ಗೇಮ್ ಆಡ್ದ. ಲಕ್ಷ ಆಡ್ತಾ ಇರೋದು, ಲಕ್ಷ. ನಾನು 6 ಕಾಯಿನ್ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಗತಿ ಆಡಿದ್ಲು. ಮೌನಿಕ ಆಡ್ತಾ ಇದ್ದಾಳೆ. ಅಯ್ಯಯ್ಯೋ, ಇಲ್ಲ ಬಾಲ್ ಒಂದ್ಸತಿ ಮೇಲ್ ಹಾಕ್ಬೇಕು, ಹಿಡಿಬೇಕು. ಬಾಲ್ ಅಷ್ಟೊತ್ತು ಹಿಡಿಬೇಕು. ಬಾಲ್ ಕೆಳಗಡೆ ಬಿಟ್ರೆ ಫೌಲು. 2-1 ಅಷ್ಟೇ. ಒಂದೇ 13, 14, 15, 16, ಓಕೆ. ನೆಕ್ಸ್ಟ್ 2-1 ಸ್ಟಾರ್ಟ್. 3, 4, 5, 6. ಅಕ್ಷರ್ ಬಂದು 50 ಇದೆ. 1 ಸ್ಟಾರ್ಟ್. 1 ಸ್ಟಾರ್ಟ್. 2-1 ಗೋ. ಸ್ಟಾರ್ಟ್. ಬರ್ಬೋದು. 1, 2, 3, 4, 5. ಓ, ಇವನ್ ಗೆದ್ದ ಅನ್ಬಿಟ್ಟು ಅವಳು ಕೊಟ್ಬಿಟ್ಲ. ಅದು ನನ್ನ ನಾನು ಹಿಂಗ್ ಇಟ್ಕೊಂಡು ಹೋಗ್ಬೇಕು. ಓಕೆ. ಅರ್ಥ ಆಯ್ತಾ? ಅದಕ್ಕೆ ಕ್ಲೆಪ್ಸ್ ಹಾಕೋಣ ಫಸ್ಟ್. ಹಾಕಕ್ಕಾಗಲ್ಲ. ಸೊ ಕ್ಲಿಕ್ಸ್ ಆಗ್ತಾ ಇದ್ದಾರೆ ಎಲ್ಲರೂ. 1, 2, 3 ಸ್ಟಾರ್ಟ್. ಫಸ್ಟ್ ಗೇಮ್ ಆಡಿದ್ದು ಸ್ಮಿತಾ ಅಕ್ಕ ಮತ್ತೆ ಲೋಚನ್. ಅದರಲ್ಲಿ ಡ್ರಾ ಆಯಿತು. ಮತ್ತೆ ಗೇಮ್ ಆಡಿದಾಗ ಸ್ಮಿತಾ ಅಕ್ಕನೇ ವಿನ್ ಆಯಿತು. ನೆಕ್ಸ್ಟ್ ಮಮ್ಮಿ ಮತ್ತೆ ದೊಡ್ಡಮ್ಮ ಆಡಿದ್ರು. ಅದರಲ್ಲಿ ದೊಡ್ಡಮ್ಮನೇ ವಿನ್ ಆದ್ರು. ಮಾಡ್ಬೇಕಂತೆ, ಆಡ್ಬೋದು. ನೆಕ್ಸ್ಟ್ ಬಂದು ನಾನು ಮತ್ತೆ ಮೌನಿಕಾ ಗೇಮ್ ಆಡಿದ್ರಿ. ಸೊ 3 ಟೈಮ್ಸ್ ಡ್ರಾ ಆಗ್ತಾನೆ ಇತ್ತು ಅಂಡ್ ಲಾಸ್ಟ್ ಅಲ್ಲಿ ನಾನೇ ವಿನ್ ಆದೆ. ನೆಕ್ಸ್ಟ್ ಆಡಿದ್ದು ಪ್ರಗತಿ ಮತ್ತೆ ಲಕ್ಷ್ಯ. ಸೊ ಅದರಲ್ಲಿ ವಿನ್ ಆಗಿದ್ದು ಪ್ರಗತಿ. ನೆಕ್ಸ್ಟ್ ನಮ್ಮ ಅಣ್ಣ ಮತ್ತೆ ಪ್ರೇಕ್ಷಾ ಹಾಡಿದ್ರು. ಸೊ ಅದರಲ್ಲಿ ವಿನ್ ಆಗಿದ್ದು ಪ್ರೇಕ್ಷಾ. ನೆಕ್ಸ್ಟ್ ಬಂದು ದೊಡ್ಡಮ್ಮ ಮತ್ತೆ ಸ್ಮಿತಾ ಅಕ್ಕ ಹಾಡಿದ್ರು. ಸೊ ಅದರಲ್ಲಿ ದೊಡ್ಡಮ್ಮನೇ ವಿನ್ ಆದ್ರು. ನೆಕ್ಸ್ಟ್ ನಾನು ಮತ್ತೆ ಕೀರ್ತನ ಹಾಡಿದ್ವಿ. ಸೊ ಫಸ್ಟ್ ಸಲಿ ಡ್ರಾ ಆಯಿತು, ಇನ್ನೊಂದು ಸಲಿ ನಾನೇ ವಿನ್ ಆದೆ. 12 o'clock ನೈಟ್ ಕರೆಕ್ಟ್. ಹ್ಯಾಪಿ ನ್ಯೂ ಇಯರ್. ಏನ್ ಮಾಡ್ತಿದ್ಯಾ? birthday to you. Happy birthday to
ಹ್ಯಾಪಿ ನೀನು ಏನೇ ಲಾಸ್ಟ್ ಇಯರ್ ನಾನು ಈ ಫ್ರಾಕ್ ತಂದಿದ್ದೆ ಆದ್ಯನ್ಗೆ ಸುದರ್ಶನಲ್ಲಿ ಹಾಕಕ್ಕಾಗಲೇ ಇಲ್ಲ, ಸೊ ಅದಕ್ಕೆ ಇವತ್ತು ಹಾಕ್ತಾ ಇದ್ದೀನಿ ಆದ್ಯ ಬರ್ಡೇ ದಿವಸನೇ. ನಾನು ಇವತ್ತು ನನ್ನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಆದ್ಯಂದು ಬರ್ಡೇನೂ ಸಹ, ಸೊ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಲೆಟ್ಸ್ ಗೋ. ಇದೀವಿ CK ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಆದ್ಯಾಗೆ ಚಾಕ್ಲೇಟ್ಸ್ ಬೇಕು ನಾಳೆ ಸ್ಕೂಲ್ಗೆ ಅಂತಂದ್ರೆ ಜ್ಯೂಸ್ ಮತ್ತೆ ಚಾಕ್ಲೇಟ್ಸ್ ಪರ್ಚೇಸ್ ಮಾಡಿದ್ದೀವಿ ಮಕ್ಕಳು ಬಂದಾಗ ಕೊಡೋದಕ್ಕೆ ಅಂತ ಹೇಳಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೇ ಥರನೇ ಸೂಪರ್ಬಾಗಿ ಬಂದಿದೆ ಕೇಕ್. ಆದ್ಯಾಗಂತೂ ತುಂಬಾ ಇಷ್ಟ ಆಯಿತು. ಒಂದು ಸ್ವಲ್ಪ ಈ ಕಡೆ ಬಾ. ಇಲ್ಲೇ ತಗೊಳ್ಳ. ಡಿನ್ನರ್ಗೆ ಅಂತ ಹೇಳಿ ನಾವು ಅಂತೇರ ಕಿಚನ್ ಆ್ಯಂಡ್ ಬಾರ್ ರೆಸ್ಟೋರೆಂಟ್ಗೆ ಬಂದಿದ್ವಿ. ಇದು ಲೊಕೇಟ್ ಆಗಿರೋದು ಇಂದ್ರಾನಗರ್. ನಮ್ಮ ಮನೆಯಿಂದ 15 ಮಿನಿಟ್ಸ್ ಒಳಗಡೆನೆ ರೀಚ್ ಆಗ್ಬೋದು. 10 ಮಿನಿಟ್ಸ್ ಕಾಯಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ನಮ್ಮ ಆದ್ಯ ನೋಡಿ ಎಷ್ಟು ಓಡಾಡ್ತಾ ಇದ್ದಾಳೆ. ಏನೇನು ಆರ್ಡರ್ ಮಾಡಿದ್ವಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಲಾಲಿಪಾಪ್ ಚಿಕನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕೆ ಅಂತಂದರೆ ಒಂದೊಂದು ಕಡೆ ಸ್ವಲ್ಪ ಸ್ಪೈಸಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಬಟ್ ಇಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.